ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಈ ವಿಡಿಯೋದೊಳಗೆ ನಾನು ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿನ ಹೇಳ್ಕೊಡಕತ್ತೀನಿ ರೀ. ನಾವು ಸಣ್ಣವರಿದ್ದಾಗ ಇದನ್ನು ತಿಂತಿದ್ವಿ ನೋಡ್ರಿ. ಇದು ಇವಾಗ ನೆನಪಾಯಿತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಇದನ್ನು ಮಾಡ್ಕೊಳಕತ್ತೀನಿ ವಿಡಿಯೋನ. ಏನಪ್ಪ ಅದು ತುಂಬಾ ಸ್ಪೆಷಲ್ ಆಗಿರುವಂತಹ ಈ ಸ್ವೀಟ್ ರೆಸಿಪಿ ಅಂತೀರನ್ನ ಬರ್ರಿ ಅದು ಯಾವುದು ಅಂತ ನೋಡೋಣ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಏನು ಮಾಡ್ತಿದ್ದೀವಿ ರೀ ಅಂತಂತಂದ್ರೆ, ನಾವು ಹತ್ತಿ ಹೊಲ ಪೂಜೆ ಮಾಡೋಕೆ ಹೋಗ್ತಿದ್ರಿ. ಅವಾಗೆಲ್ಲ ಹತ್ತಿ ಹೊಲ ಪೂಜೆ ಮಾಡೋಕೆ ಹೋಗ್ಬೇಕಾತಂದ್ರೆ ಈ ಥರ ನೈವೇದ್ಯಕ್ಕೆ ಅಂಥೇಳಿ ಈ ಥರ ಸ್ವೀಟನ್ನು ಮಾಡ್ಕೊಂಡು ಹೋಗ್ತಿದ್ರು ನೋಡ್ರಿ. ಈ ಸ್ವೀಟನ್ನ ನೈವೇದ್ಯಕ್ಕೆ ಎಸ್ಪೆಷಲಿ ಇದು ಬ್ಯಾಸ್ಗೆ ಟೈಮ್ನಾಗ ಹತ್ತಿ ಬೆಳೆದೈತಲ್ರಿ, ಅವಾಗ ಪೂಜೆ ಮಾಡೋಕಂತನ ಇದನ್ನು ಮಾಡ್ಕೊಂಡು ಹೋಗ್ತಿದ್ರಿ. ಪದೇ ಪದೇ ಮಾಡ್ತಿದ್ದಿಲ್ಲ. ಅವಾಗಷ್ಟ ಇದನ್ನು ಒಂದು ಸತಿ ಮಾಡಿಕೊಂಡು ತೊಗೊಂಡು ಹೋಗಿ ಹತ್ತಿ ಹೊಲ ಪೂಜೆ ಮಾಡಿ ತೊಗೊಂಡು ಬರ್ತಿದ್ರಿ. ಆ ನಂತರ ಹತ್ತಿನ ಬಿಡಿಸ್ತಿದ್ರು. ಹತ್ತಿ ಹೊಲ ಪೂಜೆ ಮಾಡೋಕ್ಕಂತನ ತೊಗೊಂಡು ಹೋಗಿ ಪೂಜೆ ಮಾಡಿ ನೈವೇದ್ಯಕ್ಕೆ ಇದನ್ನು ಇಟ್ಟು ಆನಂತರ ಹತ್ತಿ ಹೊಲನ ಪೂಜೆ ಮಾಡ್ಕೊಂಡು ಬಂದು ಹತ್ತಿನ ಬಿಡಿಸ್ತಿದ್ರು. ಸೊ ಇವಾಗ ಇದು ನಾ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಾವಂತರೂ ಚಿಕ್ಕವರಿದ್ದಾಗ ಇದನ್ನು ತಿಂದಿದ್ದೀವಿ. ಇದಕ್ಕೆ ಏನೇನು ಬೇಕು ಅಂತಂದ್ರೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ರೀ. ನಿಮ್ಗೆ ಏನಾದರೂ ಯಾವತ್ತಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಂದ್ರೆ ಈ ರೀತಿ ಮಾಡ್ಕೊಂಡು ತಿನ್ನಿರಿ. ತುಂಬಾ ಇಷ್ಟಪಡ್ತೀರಾ ನೀವು. ಹಂಗಂದ್ರೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೇನೆ ರೀ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್. ಏನಪ್ಪ ಅಂತಂದ್ರೆ ಗೋಧಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೇನೆ ರೀ ನಾನು. ಒಂದು ಅರ್ಧ ತಾಸು ನೆನೆಯೋದಕ್ಕೆ ಇಟ್ಕೊರಿ ನೀವು ಹಿಟ್ಟನ್ನು. ಚೆನ್ನಾಗಿ ನೆನ್ಕೊಂತು ಅಂತಂದರೆ ಹಿಟ್ಟು ತುಂಬಾ ಚೆನ್ನಾಗಿ ಬರ್ತಾವೆ. ಈ ಕಡುಬು ಬೆಲ್ಲದ ಕಡುಬು, ಈ ಬೆಲ್ಲದ ಗಡುಬು ಅಂತಂದು ನಾ ಅಂತೀನಿ ರೀ. ಇದಕ್ಕೆ ಏನಂತಿದ್ದಾರೆ ರೀ ಉತ್ತರ ಕರ್ನಾಟಕ ಕಡೆ ಅಂದರೆ ಸೋರ್ಗಡುಬು ಅಂತಾರೆ ರೀ ಇವಕ್ಕೆ. ಉತ್ತರ ಕರ್ನಾಟಕದ ಕಡೆ ಯಾರಾದರೂ ನನ್ನ ವೀಡಿಯೋಸ್ ನೋಡಾಕತ್ತಿದ್ರಿ ಅಂತಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗನೆ ಕಮೆಂಟ್ ಕೂಡ ಮಾಡಿರಿ. ನಿಮಗೆಲ್ಲರಿಗೂ ಯಾವ ಥರ ನೆನಪೈತೋ ಇಲ್ಲೋ ಅಂಥೇಳಿ, ನೀವು ಯಾವ ಥರ ಮಾಡ್ತಿದ್ರಿ ಅಂತ ನನಗೆ ಹೇಳ್ರಿ. ಈ ಥರ ಮಾಡಿಕೊಂಡು ನಾನು ಸ್ವಲ್ಪನ ಹಿಟ್ಟು ತೊಗೊಂಡು ಕೈಯೊಳಗೆ ಉಂಡೆ ಥರ ಮಾಡಿಕೊಂಡು ಅದನ್ನು ಕೈಯೊಳಗನ ಇದು ನೋಡಿರಿ ಈ ಥರ ಮಾಡ್ಕೊಳಕತ್ತೀನಿ ನಾನು. ರೌಂಡ್ ಶೇಪ್ನೊಳಗೆ ಮಾಡಿಕೊಂಡು ಅದನ್ನು ಸ್ವಲ್ಪ ಬೆಲ್ಲ ಇಡ್ತೀನಿ ರೀ ಅದರೊಳಗೆ. ಬೆಲ್ಲನ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು. ಪುಡಿ ಮಾಡಿಟ್ಟಿರುವಂತಹ ಬೆಲ್ಲನ ನಾನು ಈಗ ಅದನ್ನು ಮಾಡಿಟ್ಕೊಂಡಿರ್ತೀವಲ್ಲ ರೀ ರೌಂಡಾಗಿ ಹಿಟ್ಟನ್ನು ನೋಡ್ರಿ ತೋರಿಸ್ತಾ ಇದ್ದೀನಲ್ವ ನಾನೀಗ. ಅದಕ್ಕೆ ಸ್ವಲ್ಪ ತೊಗೊಂಡು ನಾನು ಇಟ್ಕೊಂಡು ಅದನ್ನು ಫಿಲ್ ಮಾಡ್ಕೊತೀನಿ ರೀ. ಆನಂತರ ಕಡುಬು ಶೇಪ್ ಒಳಗೆ ನಾನು ಅದನ್ನು ಎರಡೂ ಸೈಡನ್ನು ನಾನು ನೀರು ಏನು ಹಚ್ಚಕ್ಕೆ ಹೋಗಬೇಡ್ರಿ. ಅದೇ ಹಾಗೇ ನೀವು ಹಿಟ್ಟನ್ನು ಈ ಥರ ನಾನು ತೋರಿಸ್ತಿದ್ದೀನಲ್ವ ಆ ಥರನ ಹತ್ತಿಕ್ಕಿ ನೀವು ಕಡುಬಿನ ಶೇಪ್ನೊಳಗೆ ನೀವು ಮಾಡ್ಕೋಬೇಕ್ರಿ. ಸೋರ್ಗಡುಬು ತುಂಬಾ ಚೆನ್ನಾಗಿರ್ತಾವೆ ರೀ. ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಳ್ತೀರ ನನಗೆ ತುಂಬಾ ಟೇಸ್ಟಿಯಾಗಿದ್ವು ಅಂತ. ತುಂಬಾ ಈಸಿ ರೀ. ಮಕ್ಕಳು ಕೂಡ ಮಾಡಿಕೊಡ್ಬೋದು ರೀ. ಇವನ್ನ ತುಂಬಾ ಟೇಸ್ಟ್ ಆಗಿರ್ತಾವೆ. ಸಿಹಿ ತಿನ್ಬೇಕು ಅನ್ನಿಸ್ದಾಗೆಲ್ಲ ನಾನು ಈ ಥರ ಮಾಡ್ಕೊಂಡು ತಿಂತೀನಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಗೆ ಸಿಹಿನೂ ತಿನ್ನಂಗೆ ಆಗುತ್ತೆ, ಆಮೇಲೆ ಕ್ವಿಕ್ಕಾಗಿ ಕೂಡ ನಾವು ಮಾಡ್ಕೋಬೋದಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೆಸಿಪಿ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು. ಸೊ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಇಲ್ಲಿ ನಾನು ಒಂದು 5ರಿಂದ 6 ಕಡುಬನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲು ನೀವು ಈ ಥರ ಕಡುಬು ಮಾಡಿಟ್ಕೊಂಡ್ರಿ ಅಂದರೆ ತುಂಬಾ ಈಸಿ ಆಗುತ್ತೆ. ಆನಂತರ ಹಂಚನ್ನು ಗ್ಯಾಸ್ ಮೇಲ್ಗಡೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳಕ್ಕೆ ಇಟ್ಟಿದ್ದೀನಿ ನಾನು. ಒಂದೊಂದಾಗಿ ಕಡುಬನ್ನು ಹಾಕ್ಕೊಳ್ಳೋಣ ರೀ. ಒಂದು 4 ಕಡುಬನ್ನು ನಾನು ಒಟ್ಟಿಗೆ ಹಾಕ್ಕೊಳಕತ್ತೀನಿ. ನೀವು ಬೇಕಿದ್ದರೆ ಒಂದೊಂದೇ ಕಡುಬನ್ನು ಬೇಯಿಸ್ಕೋಬೋದು ಸೋರ್ ಕಡುಬನ್ನು. ಇಲ್ಲ ಅಂತಂದರೆ ಒಂದು ಒಟ್ಟಿಗೆ ಹಾಕ್ಕೊಂಡು ಆನಂತರ ಬೇಯಿಸ್ಕೋಬೋದು ರೀ. ಇಲ್ಲಿ ನೋಡಿರಿ ನಾನು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ. ಈ ಥರ ಮೇಲ್ಗಡೆ ಎಣ್ಣೆನ ಹಚ್ಕೊಂಡು ಎರಡೂ ಸೈಡು ನೀವು ಬೇಯಿಸ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿರ್ತೈತೆ ರೀ. ಇದು ಬೇಯಿಸ್ಕೋತೀವಲ್ಲ ರೀ, ಇವಾಗ ಏನಾಗ್ಬಿಡ್ತೈತಿ ಅಂತಂದರೆ ಬೆಲ್ಲ ಒಳಗಿಟ್ಟಿದ್ದಂಥ ಬೆಲ್ಲ ಎಲ್ಲ ಕರ್ಕೊಂಡು ತುಂಬಾ ಚೆನ್ನಾಗಿ ಬರ್ತೈತಿ. ಅದಕ್ಕೋಸ್ಕರ ಇದನ್ನು ಸೋರ್ಗಡುಬು ಅಂತಂದು ಹೇಳ್ತಾರೆ ರೀ. ನನಗೆ ಗೊತ್ತಿದ್ದ ಮಟ್ಟಿಗೆ ಈ ಥರ ಬೆಲ್ಲ ಎಲ್ಲ ಸೋರ್ಕೊಂಡು ಚೆನ್ನಾಗಿ ಫುಲ್ ಮೆಲ್ಟ್ ಆಗಿಬಿಟ್ಟಿರ್ತೈತೆ ರೀ ಬೆಲ್ಲ. ತುಂಬಾ ಟೇಸ್ಟಾಗಿ ಬಂದಿರ್ತೈತಿ. ಸೊ ಅದಕ್ಕೋಸ್ಕರ ಇದು ಸೋರ್ಗಡುಬು. ನೋಡಿರಿ ಈ ಥರ ಎಣ್ಣೆನ ಹಚ್ಕೊಂಡು ಆನಂತರ ನಾನು ಇದನ್ನು ಎರಡು ಸೈಡ್ ಹೊಳಿಸಿ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ನಾನು. ಇದೇ ಥರನ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊರಿ. ಸ್ವಲ್ಪ ಊರಿನ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬರ್ತೈತಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ರೀ. ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ. ಹಂಗನ ನೀವು ಕೂಡ ಟ್ರೈ ಮಾಡಿರಿ ಹೆಂಗಾಗಿದ್ವು ಅಂಥೇಳಿ ನಂಗೆ ಕಮೆಂಟ್ ಮಾಡಿರಿ. ಇದ್ರ ಬಗ್ಗೆ ಹೆಚ್ಚಿಗೆ ನಿಮಗೇನಾದರೂ ಗೊತ್ತಿದ್ರೆ ನನಗೆ ಹೇಳ್ಕೊಡ್ರಿ. ಹಂಗೆ ನೀವು ಏನು
ಹಾಕಿ ಮಾಡ್ತಿದ್ರಿ ಸೋರ್ಗಡ್ಬನ್ನ ಅಂತ ನನಗೆ ಹೇಳ್ಕೊಡ್ರಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆತಂದ್ರೆ ಲೈಕ್ ಕೂಡ ಮಾಡಿರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡಾಕತ್ತೀರಿ ನೋಡ್ರಿ, ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಅಲ್ಲಿರುವಂಥ ಆಲ್ ಅನ್ನೋ ಆಪ್ಷನ್ ಕೂಡ ಇರ್ತೈತಿ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊರಿ. ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಮೊದಲು ನಿಮ್ಗೆ ಬಂದು ತಲುಪ್ತಾವ್ರಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ಈ ಥರ ಆದ ನಂತರ ನಾವು ಇದನ್ನು ತಕ್ಕೊಂಡ್ಬಿಡೋಣ್ರಿ. ಎರಡೂ ಸೈಡ್ ನಾವು ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ತುಂಬಾ ಚೆನ್ನಾಗಿ ಬರ್ತಾವೆ ಕಡುಬು. ಬೇಯಿಸ್ಕೊಂಡು ತಕ್ಕೊಂಡು ಹಾಗೇನೆ ಉಳಿದಿರುವಂತಹ ಕಡುಬನ್ನು ಹಾಕಿ ನಾವು ಎರಡೂ ಸೈಡ್ ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ್ರಿ ಇವನ್ನ. ಇದೇ ಥರ ನೀವು ಮಾಡಿಕೊಂಡು ತಿನ್ನಿರಿ ಅಂತ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.